ಕೈನೆಟಿಕ್ ಎನರ್ಜಿ ಆಫ್ ಎನ್ ಆಬ್ಜೆಕ್ಟ್ ಆಫ್ ಮಾಸ್ ಎಮ್ ಮೂವಿಂಗ್ ವಿತ್ ವೆಲಾಸಿಟಿ ಆಫ್ 5 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ ಅದು ವೆಲಾಸಿಟಿ ಕೊಟ್ಟಿದ್ದಾರೆ. ಮೂವಿಂಗ್ ಅಲ್ವಾ, ಮೂವಿಂಗ್ ವೆಲಾಸಿಟಿ ಕರೆಕ್ಟ್ ಆಗಿರ್ತದೆ. ಎಸ್ 25 ಜೌಲ್ಸ್. ಏನು 25 ಜೌಲ್ಸು? ಕೈನೆಟಿಕ್ ಎನರ್ಜಿ. ಒಂದು ಸೆಂಟೆನ್ಸ್ನ ಪೂರ ಓದಿದಾಗ ಫುಲ್ ಸ್ಟಾಪ್ ಅವರು ಓದಿ ಆಮೇಲೆ ಲಿಂಕ್ ಮಾಡ್ಕೊಳ್ಳಿ. ತುಂಬ ಜನ ಇದೇ ತಪ್ಪು ಮಾಡೋದು. ನಿಧಾನಕ್ಕೆ ಓದ್ತಾ 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 ಮರ್ತೇ ಹೋಗ್ತಾರೆ ಏನು ಕೊಟ್ಟಿದ್ದಾರೆ ಏನಿದು ಅಂತ ಹೇಳಿ ಅಲ್ವಾ. ದ ಕೈನೆಟಿಕ್ ಎನರ್ಜಿ ಆಫ್ ಆ್ಯನ್ ಆಬ್ಜೆಕ್ಟ್ ಎಸ್ 25 ಜೌಲ್. ಇದನ್ನೆಲ್ಲ ಮರ್ತೋದ್ರೆ ನೀವು ಎಸ್ 25 ಜೌಲ್. ನೋಡಿ ಇವಾಗ ಓದಿ ಸೆಂಟೆನ್ಸ್ನ, ಸರಿ ಇಲ್ವಾ? ಅರ್ಥ ಆಯ್ತಾ? ಕೈನೆಟಿಕ್ ಎನರ್ಜಿ ಆಫ್ ಎನ್ ಆಬ್ಜೆಕ್ಟ್ ಎಸ್ 25 ಜೌಲ್. ಸೊ ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ಮುಂದಿಂದು, ವಾಟ್ ವಿಲ್ ಬಿ ದ ಕೈನೆಟಿಕ್ ಎನರ್ಜಿ ವೆನ್ ದ ವೆಲಾಸಿಟಿ ಇಸ್ ಡಬಲ್ಡ್? ವಾಟ್ ವಿಲ್ ಬಿ ದ ಕೈನೆಟಿಕ್ ಎನರ್ಜಿ ವೆನ್ ದ ವೆಲಾಸಿಟಿ ಇಸ್ ಟ್ರಿಪಲ್ಡ್? ಅಲ್ವಾ? ಸೊ ಇದು ಕೇಸ್ ಬೇಸ್. ಈ ಪ್ರಾಬ್ಲಮ್ನ ನಾನು ಕೇಸ್ ಬೇಸ್ಡ್ ಪ್ರಾಬ್ಲಮ್ಸ್ ಅಂತ ಹೇಳಿ ಕರಿತೀನಿ. ಕೇಸ್ ಬೇಸ್ಡ್ ಅಂತ ಹೇಳಿದ್ರೆ ಬೇರೆ ಬೇರೆ ಕೇಸಸ್ ಇದೆ. ಹಾಗಾಗಿ ನಾವು ಕೇಸ್ 1, ಕೇಸ್ 2, ಕೇಸ್ 3 ಅಂತ ಡೇಟಾ ಬರ್ಕೊಬೇಕು. ಕೇಸ್ 1ನಲ್ಲಿ ಏನು ಕೊಟ್ಟಿದ್ದಾರೆ? ಅದ್ರ ವೆಲಾಸಿಟಿ 5 ಮೀಟರ್ ಪರ್ ಸೆಕೆಂಡಲ್ಲಿದೆ ಮತ್ತು ಕೈನೆಟಿಕ್ ಎನರ್ಜಿ 25 ಜೌಲ್ಸ್ ಅಂತ ಇದೆ ಅಲ್ವಾ. ಕೇಸ್ 2ಅಲ್ಲಿ ಏನಾಗ್ತದೆ? ಕೇಸ್ 2ಅಲ್ಲಿ ವೆಲಾಸಿಟಿ ಕೊಟ್ಟಿದ್ದಾರೆ. ವೆಲಾಸಿಟಿ ಹೇಗೆ ಕೊಟ್ಟಿದ್ದಾರೆ? ಡಬಲ್ ಅಂತ ಕೊಟ್ಟಿದ್ದಾರೆ. 2 ಟೈಮ್ಸ್ ದ ಇನಿಷಿಯಲ್ ವೆಲಾಸಿಟಿ ಅಂಥೇಳಿ 2 ಟೈಮ್ಸ್ 5 ದಟ್ ಈಸ್ 10 ಮೀಟರ್ ಪರ್ ಸೆಕೆಂಡ್. ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿ ಅವೆಲ್ಲ ಏನು ಬೇಕಾಗಿಲ್ಲ. ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತು ಮಲ್ಟಿಪ್ಲೈ ಮಾಡೋದೆಲ್ಲ ನೋಡ್ಸೋದು ಬೇಕಾಗಿಲ್ಲ. ಡೈರೆಕ್ಟಾಗಿ ಈ ಥರ ಬರೀಬೋದು. ಕೇಸ್ 3 ಏನು ನೋಡ್ತಾ ಇದ್ದೀವಿ? ವೆಲಾಸಿಟಿ 3 ಇಸ್ ಈಕ್ವಲ್ ಟು 2 ಟೈಮ್ಸ್ ದ 3 ಟೈಮ್ಸ್ 2 ಅಲ್ಲ 3 ಟೈಮ್ಸ್ ವೆಲಾಸಿಟಿ 1 ಅಲ್ವಾ. ಅಂತ ಹೇಳಿದ್ರೆ 13 ಅಲ್ಲ 15 ಮೀಟರ್ ಪರ್ ಸೆಕೆಂಡ್. ಸರಿನಾ? ಇವಾಗ ನಿಮ್ಮ ವರ್ಕಿಂಗಲ್ಲಿ ಏನು ನೋಡ್ತಾ ಇದ್ದೀವಿ? ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಆಫ್ mv² ಅಲ್ವಾ. ಈ ಫಾರ್ಮುಲಾ ಉಪಯೋಗಿಸಿದ್ದೀವಿ, ಅದಕ್ಕೆ ಬರ್ಕೊಂಬಿಡೋಣ. ಇವಾಗ ಕೇಸ್ ಬೈ ಕೇಸಸ್ಸು ಮಾಡ್ಕೊಂಡು ಹೋಗೋಣ. ಹಾಂ, ಯೋಚನೆ ಮಾಡಿ. ಕೇಸ್ 1ನಲ್ಲಿ ಏನು ಕಂಡುಹಿಡಬೇಕು ಅಂತ ಏನು ಹೇಳಿಲ್ಲ. ಕೇಸ್ 2ಅಲ್ಲಿ ಕೈನೆಟಿಕ್ ಎನರ್ಜಿ ಕಂಡುಹಿಡೀರಿ ಅಂತ ಹೇಳ್ತಾರೆ. ಕೈನೆಟಿಕ್ ಎನರ್ಜಿ ಕಂಡುಹಿಡಿಯೋದಕ್ಕೆ ನಮಗೆ ಏನು ಬೇಕೋ? ವೆಲಾಸಿಟಿ ಬೇಕೋ, ಸರಿ ಇದೆ. ಮಾಸ್ ಇಲ್ಲ, ಇಲ್ಲೆಲ್ಲೂ ಮಾಸ್ ಇಲ್ಲ. ಮಾಸ್ ಹೇಗೆ ಕಂಡುಹಿಡಿಯೋದು? ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಕೇಸ್ 1. ಇದರಿಂದ ನಾವು ಮಾಸ್ ಏನು ಅಂತ ಹೇಳಿ ಕಂಡುಹಿಡಿಬೋದು. ಸರಿನಾ? ಕೇಸ್ 1 ಕೈನೆಟಿಕ್ ಎನರ್ಜಿ ಇಸ್ 25 ಹಾಫ್ ಆಫ್ m ಇಂಟು 5² 5² ಎಷ್ಟು ಹುಡುಗರ? 25 ಅಲ್ವಾ. 25 ಕಟ್ ಆಗುತ್ತೆ. ಸೊ ಇಫ್ ಐ ಟ್ರಾನ್ಸ್ಪೋಸ್ m ಇಟ್ ವಿಲ್ ಬಿ 2 kg. ಗೊತ್ತಾಯ್ತಾ? ಮತ್ತು ಕೇಸ್ 2ಅಲ್ಲಿ ಏನೋ ಇವಾಗ ಡೈರೆಕ್ಟಾಗಿ ಮಾಡ್ಬೋದು. ಕೈನೆಟಿಕ್ ಎನರ್ಜಿ 2 ಇಸ್ ಈಕ್ವಲ್ ಟು ಹಾಫ್ ಆಫ್ 2 ಇಂಟು 10². ಇದು ತೊಂದರೆ ಇಲ್ಲ. ಸೊ ಯಾವಾಗ ಏನು ಮಾಡ್ಕೊಬೇಕು ಅದನ್ನು ನೋಡ್ಕೊಬೇಕು. ಇಲ್ಲಿ ನೋಡಿ 2 ಕಟ್ ಆಗುತ್ತೆ. ಸೊ 10² ಇಸ್ 100. ಸೊ ಹಾಗಾಗಿ ನಾನು 10 ಇಂಟು 10 ಅಂತ ಬರ್ದಿಲ್ಲ, 10² ಅಂತ ಬರ್ದೆ. 100 ಜೌಲ್. ಇದು kg, ಇದು ಜೌಲು. ಯೂನಿಟ್ಸು ಸರಿ ಇರಬೇಕು. ಅಗೇನ್ ಎಲ್ಲೆಲ್ಲೋ ಏನೇನೋ ಬರೆಯೋದಲ್ಲ. ಕೇಸ್ 3 ಕೈನೆಟಿಕ್ ಎನರ್ಜಿ 3 ಇಸ್ ಈಕ್ವಲ್ ಟು ಹಾಫ್ ಆಫ್ 2 ಇಂಟು 15². ಸೊ ದಿಸ್ ಇಸ್ 225 ಜೌಲ್. ಸೊ 2 ಕಟ್ ಆಗುತ್ತೆ. ಸೊ ಇಲ್ಲಿ ಉತ್ತರ ಜೌಲ್ಸಲ್ಲಿದೆ. ಹುಡುಗರ ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ಇಲ್ಲಿ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ಈ ಥರ ಕೇಸ್ ಬೇಸ್ಡ್ ಪ್ರಶ್ನೆ ಇತ್ತು ಅಂತ ಹೇಳಿದ್ರೆ ಹೇಗೆ ನೀವು ಬರ್ಕೊಬೇಕು ಡೇಟಾನ, ಆಯಿತಾ? ಹೇಗೆ ನೀವು ವರ್ಕಿಂಗ್ ಶುರು ಮಾಡ್ಕೊಬೇಕು, ಹೇಗೆ ಈ ಥರ ಕೇಸ್ ಬೈ ಕೇಸು ಕೆಲಸ ಮಾಡಬೇಕು, ಆಯಿತಾ? ಸೊ ಈ ಥರ ಸ್ಟ್ರಕ್ಚರ್ಡ್ ಅಪ್ರೋಚ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಉತ್ತರ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಗೋವಿಂದ. ಗೊತ್ತಾಯ್ತಾ? ಸೊ ಸ್ಟ್ರಕ್ಚರ್ಡ್ ಅಪ್ರೋಚ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಉತ್ತರ ಎಲ್ಲ ಆರಾಮಾಗಿ ಬರುತ್ತೆ. ಆಯಿತಾ? ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.